ಲೋಕಾಯುಕ್ತ ಪೊಲೀಸರ ಭರ್ಜರಿ ಬೇಟೆಯಾಗಿದೆ. 52 ಲಕ್ಷ ನಗದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಪತ್ತೆ ಹಚ್ಚಿದ್ದಾರೆ. ಎಸ್ಎಂ ಚೌಹಾಣ್ ಸಂಪತ್ತಿನ ಖಜಾನೆ ಅನಾವರಣ ಆಗಿದೆ. ಕೈಗಾರಿಕಾ ಕೇಂದ್ರ ಉಪನಿರ್ದೇಶಕ ಎಸ್ಎಂ ಚೌಹಾಣ್, ಹುಬ್ಬಳ್ಳಿಯ ಶ್ರೀ ದತ್ತನಗರದಲ್ಲಿರುವ ಚೌಹಾಣ್ ನಿವಾಸ. ಲೋಕಾದಾಳಿಯ ವೇಳೆ ಕಂತೆ ನೋಟುಗಳು ಪತ್ತೆಯಾಗಿವೆ. ಹಣ ಎಣಿಸೋದಿಕ್ಕೆ 2 ಮಷೀನ್ ಅನ್ನ ತರಿಸಿಕೊಂಡಿದ್ದಾರೆ ಅಧಿಕಾರಿಗಳು. ದೇವರ ಚಿನ್ನದ ವಿಗ್ರಹಗಳು, ಬೆಳ್ಳಿ ಮಂಟಪ, ಇದರ ಜೊತೆಗೆ ಬೇನಾಮಿ ಹೆಸರಿನಲ್ಲಿ 14 ನಿವೇಶನಗಳ ದಾಖಲೆ ಕೂಡ ಪತ್ತೆಯಾಗಿದೆ. ಚೌಹಾಣ್ ಅವರ ನಿವಾಸದಲ್ಲಿ ಸಿಕ್ಕಂತಹ ಕಂತೆ ನೋಟನ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೂ ಶೋಧ ಕಾರ್ಯ ಮುಂದುವರೆದಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಇವತ್ತು ಲೋಕಾಯುಕ್ತ ರೇಡ್ ಆಗಿದೆ. ಅದರಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ರೇಡ್ ಆದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಚೌಹಾಣ್ ಅವರ ನಿವಾಸದಲ್ಲಿ ಸಿಕ್ಕ ಕಂತೆ ನೋಟು, ಚಿನ್ನಾಭರಣ, ದೇವರ ಮಂಟಪ ಸೇರಿದ ಹಾಗೆ 14 ನಿವೇಶನಗಳ ದಾಖಲೆಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಹಣ ಎಣಿಸೋದಿಕ್ಕೆ 2 ಮಷೀನ್ ಅನ್ನ ಕೂಡ ತರಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಚೌಹಾಣ್ ಅವರ ನಿವಾಸದಲ್ಲಿ ಸಿಕ್ಕಂತಹ ವಸ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಕಂತೆ ನೋಟ್ ಇದೆ, ಚಿನ್ನಾಭರಣ ಇದೆ. ಸೊ ಇವೆಲ್ಲವೂ ಕೂಡ ಅಕ್ರಮ ಸಂಪತ್ತೇನಾ? ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಅವಿನಾ, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂತ ದಾಳಿಯ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತ ಸರದಿ ಅಧಿಕಾರಿಗಳದಾಗಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಶೇಖು ಎಂ ಚೌಹಾಣ್ ಅನ್ನುವಂತ ಕೊಪ್ಪಳದ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪನಿರ್ದೇಶಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ನಿವಾಸದ ಮೇಲೆ, ಹುಬ್ಬಳ್ಳಿಯ ನಿವಾಸದ ಮೇಲೆ ದಾಳಿ ನಡೆದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ನಗದು, ಚಿನ್ನಾಭರಣ, ಆಸ್ತಿ ದಾಖಲೆಗಳು ಪತ್ತೆಯಾಗಿರುವಂತದ್ದು. ಆರಂಭದಲ್ಲಿ ಹಣದ ಅಂದಾಜು ಕೂಡ ಲೋಕಾಯುಕ್ತ ಪೊಲೀಸರಿಗೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೆ ಹೊರಗಡೆ ಒಂದ್ ಸಣ್ಣ ಪ್ರಮಾಣದ ಮನೆ ತರ ಕಾಣಿಸ್ತಾ ಇತ್ತು. ಆ ಮನೆಗೆ ದಾಳಿ ಇಟ್ಟಾಗ ಒಳಗಡೆ ದೊಡ್ಡ ಪ್ರಮಾಣದ ಹಣ ಪತ್ತೆಯಾಗಿರುವಂತದ್ದು. ನಗದು ರೂಪದಲ್ಲೇ ಕಂತೆ ಹಣಗಳನ್ನ ಲಾಕರ್ ನಲ್ಲಿ ಇರಿಸಲಾಗಿತ್ತು. ಎಲ್ಲ ಹಣವನ್ನ ಎಣಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಆರಂಭದಲ್ಲಿ ಒಂದು ಎಣಿಕೆ ಯಂತ್ರವನ್ನ ತರಿಸಿದ್ರು, ಹಣ ಎಣಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಮತ್ತೊಂದು ಎಣಿಕೆ ಯಂತ್ರವನ್ನ ತರಿಸಿ ತ್ವರಿತವಾಗಿ ಆ ಎಲ್ಲ ಹಣವನ್ನ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು ಪಡೆದುಕೊಂಡಾಗ 52 ಲಕ್ಷ ಹಣವನ್ನ ಇದುವರೆಗೆ ಎಣಿಸಲಾಗಿದೆ. ಇನ್ನು ಕೂಡ ಒಂದಷ್ಟು ನಗದು ಇದೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿರುವಂತದ್ದು. ಆಭರಣಗಳಷ್ಟೇ ಅಲ್ಲ, ಚಿನ್ನದ ಬಿಸ್ಕೆಟ್ಗಳು ಕೂಡ ಪತ್ತೆಯಾಗಿದೆ. ಸುಮಾರು 6 ಚಿನ್ನದ ಬಿಸ್ಕೆಟ್ ಇದೆ. ಅದು ಕೆಲವೊಂದು 50 ಗ್ರಾಮಿನದಿದೆ, ಕೆಲವು 30 ಗ್ರಾಮಿನದಿದೆ. ಹಾಗಾಗಿ ಅದನ್ನು ಕೂಡ ವ್ಯಾಲ್ಯುವೇಟ್ ಮಾಡುವಂತ, ಮೌಲ್ಯವನ್ನ ನಿರ್ಧರಿಸುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ವೀಣಾ, ಏನು ಎಸ್.ಎಂ. ಚೌಹಾಣ್ ನಿವಾಸದಲ್ಲಿ ಅಪಾರ ಪ್ರಮಾಣದ ಆಸ್ತಿ ದಾಖಲೆಗಳು ಕೂಡ ಪತ್ತೆಯಾಗಿರುವಂತದ್ದು. ಸರಿಸುಮಾರು 14 ನಿವೇಶನಗಳಿಗೆ ಸಂಬಂಧಿಸಿದಂತ ಸೇಲ್ ಡೀಡ್ ಕಾಪಿಗಳು ಪತ್ತೆಯಾಗಿದೆ. ಅವೆಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ನಿವೇಶನಗಳು ಅನ್ನುವಂಥದ್ದು ಕೂಡ ಪ್ರಾಥಮಿಕ ಹಂತದ ಮಾಹಿತಿಯಿಂದ ಗೊತ್ತಾಗಿದೆ. ಅವೆಲ್ಲವನ್ನ ಬೇನಾಮಿಯಾಗಿ ಏನಂತಾರೆ ಎಸ್.ಎಂ. ಚೌಹಾಣ್ ಬೇರೆ ಬೇರೆ ಹೆಸರಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದಂತ ಆಸ್ತಿ ದಾಖಲೆಗಳನ್ನ ತನ್ನ ಮನೆಯಲ್ಲೇ ಇಟ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆ ನಿವೇಶನಗಳು ಈಗ ನಿವೇಶನಗಳಾಗಿ ಉಳಿದಿದನ, ಅಲ್ಲೇನಾದ್ರೂ ಕಟ್ಟಡಗಳು ನಿರ್ಮಾಣ ಆಗಿದನ, ಅದರ ಈಗಿನ ಮೌಲ್ಯ ಎಷ್ಟು, ಖರೀದಿ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಎಷ್ಟು ಹಣವನ್ನ ಎಸ್.ಎಂ. ಚೌಹಾಣ್ ವಿನಿಯೋಗಿಸಿದ್ರು ಅನ್ನುವಂಥದ್ದು ಕೂಡ ಟ್ಯಾಲಿ ಮಾಡುವಂತ ಕೆಲಸವನ್ನ, ಪರಿಶೀಲಿಸುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವರ ಕೋಣೆಯಲ್ಲಿದ್ದಂತ ಚಿನ್ನದ ವಿಗ್ರಹಗಳಾಗಿರ್ಬೋದು, ಬೆಳ್ಳಿಯ ಮಂಟಪ ಆಗಿರ್ಬೋದು, ಅದನ್ನು ಕೂಡ ವ್ಯಾಲ್ಯುವೇಟ್ ಮಾಡುವಂತದ್ದು, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಚಿನ್ನಾಭರಣ ತಜ್ಞರನ್ನ ಕರೆಸಿ ಅದರ ತೂಕ, ಇವತ್ತಿನ ಮಾರುಕಟ್ಟೆ ಮೌಲ್ಯ ಏನಿದೆ, ಖರೀದಿಸಿದಾಗ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೆ ಲೋಕಾಯುಕ್ತ ಪೊಲೀಸರು ಹೇಳಿದ್ದು, ಚಿನ್ನಾಭರಣಕ್ಕೆ ಯಾವುದೇ ಬಿಲ್ ಸಿಕ್ಕಿಲ್ಲ. ಅಂದ್ರೆ ಅಧಿಕೃತವಾಗಿ ಟ್ಯಾಕ್ಸ್ ಕಟ್ಟಿ ಚಿನ್ನಾಭರಣವನ್ನ ಖರೀದಿಸಿದ್ರ, ಯಾವ ಖಾತೆಯಿಂದ ಚಿನ್ನ ಖರೀದಿಸಲಿಕ್ಕೆ ಉಪಯೋಗಿಸಿದ್ರು ಅನ್ನುವಂಥದ್ದು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಇದುವರೆಗೆ ಕೂಡ ಆ ದಾಳಿ ಸಂದರ್ಭದಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಇದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಅಕ್ರಮ ಸಂಪತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವರು ಕರ್ತವ್ಯ ನಿರ್ವಹಿಸಿದ್ದು ತುಂಬಾ ಅಂದ್ರೆ ಬಹಳ ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರು ಆ ಎಲ್ಲ ಜಿಲ್ಲೆಗಳಲ್ಲಿ ನಿವೇಶನಗಳನ್ನ ಖರೀದಿಸಿ ಅಲ್ಲೆಲ್ಲ ಆಸ್ತಿಗಳನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಪ್ರಾಥಮಿಕ ಮಾಹಿತಿಯಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಕೊಪ್ಪಳದಿಂದ ಬಂದಿರುವಂತಹ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ತಂಡ ಹುಬ್ಬಳ್ಳಿಯಲ್ಲಿ ಪರಿಶೀಲನೆಯನ್ನ ಮುಂದುವರಿಸಿದೆ. ವೀಣಾ, ಎಸ್, ಥ್ಯಾಂಕ್ ಯು ಗುರುರಾಜ್ ತಮ್ಮ ಡೀಟೇಲ್ಸ್ಗಾಗಿ.
ರೆಡ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.